ಟಿವಿ ಯೂನಿಟು ಜೊತೆಗೆ ಇಲ್ಲಿ ಬಂದಿರೋಂಥ ಒಂದು ಕಾಮನ್ ಟಾಯ್ಲೆಟು ಕನ್ಸಿಡರ್ ಕಾಣಬೇಕು ಅಂತ. ಯಾವುದೇ ಅಪಾರ್ಟ್ಮೆಂಟ್ ಆದರೂ ಪೂಜಾ ರೂಮು ಅದಕ್ಕೆ ಆದ ಜಾಗ ತಗೊಳುತ್ತೆ. ಈ ಮಾಸ್ಟರ್ ಬೆಡ್ರೂಮ್ ಬಂದು ನಿಮಗೆ 10 ಅಡಿಗೆ 11 ಅಡಿ ಇದೆ. 11 ಅಡಿ ಫುಲ್ ಅಂತ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ ಅಂಡ್ ಆಲ್ಸೋ ಒಂದು ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದೀವಿ. ದಿಸ್ ಇಸ್ ಬಂಕರ್ ಬೆಡ್ ಕಾನ್ಸೆಪ್ಟು. ವೆಲ್ಕಮ್ ಎ ಬ್ಯೂಟಿಫುಲಿ ಕ್ರಾಫ್ಟೆಡ್ ಹೋಮ್ ಬೈ ಗೃಹ. ಎಸ್, ಒಂದು 1270 ಅಡಿ ಅಂದರೆ 3 BHK ಅಪಾರ್ಟ್ಮೆಂಟಲ್ಲಿ ನಮ್ಮ ಟೀಮ್ ಗೃಹ ಏನೇನೆಲ್ಲ ಇಂಟೀರಿಯರ್ ಮಾಡಿದೆ ಬನ್ನಿ ನಾನು ತೋರಿಸ್ತೀನಿ. ಬೇಸಿಕಲಿ ಅಪಾರ್ಟ್ಮೆಂಟ್ ಅಂದಾಗ ಇದು ನಿಮ್ಮ ಎಂಟ್ರೆನ್ಸ್ ಫಾಯರ್. ಈ ಪ್ರಾಜೆಕ್ಟಲ್ಲಿ ಫಾಯರ್ ಬಂದು 5 ಫೀಟ್ ವಿಡ್ತಿದೆ. ಈ 5 ಫೀಟ್ ವಿಡ್ತನ್ನ ನಾವೇನು ಮಾಡಿದ್ದೀವಿ, ಸೇಫ್ಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾವು MS ಸ್ಕ್ವೇರ್ ರಾಡ್ಸ್ನ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಗಿವನ್ ನಮ್ಮ ಸೇಫ್ಟಿ. ಆ್ಯಂಡ್ ಆಲ್ಸೋ ನೀವು ಬೇಕಾದ್ರೆ ವರ್ಟಿಕಲ್ ಪಾಟ್ಸ್ ಯೂಸ್ ಮಾಡೋ ಥರನೂ ಅವ್ರಿಗೆ ಸೆಂಟ್ರಲ್ಲಿ ನಾವು ರಾಡ್ಸ್ನ ಕೊಟ್ಟಿದ್ದೀವಿ. ಆ್ಯಂಡ್ ಫೈರಲ್ಲಿ ನಿಮಗೆ ಸೀಲಿಂಗ್ ಅಂತ ಬಂದಾಗ PVC ಯೂಸ್ ಮಾಡಿಬಿಟ್ಟು ಬ್ರೌನ್ ಆ್ಯಂಡ್ ಗೋಲ್ಡ್ ಥೀಮಲ್ಲಿ ನಾವು ಅವ್ರಿಗೆ ಪ್ರೊವೈಡ್ ಮಾಡಿದ್ದೀವಿ. ಲೆಟ್ಸ್ ಗೆಟ್ ಇನ್. ಎಸ್, ಇದು ನಮ್ಮ ಟಿವಿ ಯೂನಿಟ್. ಈ ಪ್ರಾಜೆಕ್ಟಲ್ಲಿ ಒನ್ ಆಫ್ ದ ಮೇಜರ್ ಟಾಸ್ಕ್ ಏನಪ್ಪ ಇತ್ತು ಅಂತ ಹೇಳಿದ್ರೆ, ಟಿವಿ ಯೂನಿಟು ಜೊತೆಗೆ ಇಲ್ಲಿ ಬಂದಿರೋಂಥ ಒಂದು ಕಾಮನ್ ಟಾಯ್ಲೆಟು ಕನ್ಸಿಡರ್ ಕಾಣಬೇಕು ಅಂತ. ಅದಕ್ಕೋಸ್ಕರ ನಾವು ಏನು ಡಿಸೈನ್ ಮಾಡಿದ್ವಿ ಅಂತ ಹೇಳಿದ್ರೆ, ರಾಫ್ಟರ್ಸ್ ಯೂಸ್ ಮಾಡಿಕೊಂಡು ಅದನ್ನು ಹಿಡನ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಒಂದು ಸೆಮಿ ಕರ್ವ್ ಶೇಪಲ್ಲಿ ಟಿವಿ ಯೂನಿಟ್ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ದೇರ್ ಇಸ್ ಅ ಲೆಡ್ಜ್. ಎಸ್, ಇದರಲ್ಲಿ ನಾವು ಮೇಜರಾಗಿ ಯೂಸ್ ಮಾಡಿರುವಂಥದ್ದು ಮಾರ್ಬಲ್ ಫಿನಿಶ್ ಆಗಿರುವಂಥ ಲ್ಯಾಮಿನೇಟ್ಸ್ ಆ್ಯಂಡ್ ರಾಫ್ಟರ್ಸ್ ಆ್ಯಂಡ್ ಆಲ್ಸೋ ಒಂದು ಇಡೀ ಹಾಲ್ಗೆ ಮ್ಯಾಚ್ ಆಗೋ ಥರ ಒಂದು ವುಡನ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ. ಅದು ನಮ್ಮ ಫೇಸ್ಡ್ ವಾಲ್. ಫೇಸ್ಡ್ ವಾಲ್ ಅಂತಂದರೆ ನಿಮಗೆ ಡೋರ್ ಎಂಟರ್ ಆಗ್ತಿದ್ದಂಗೆ ಕಾಣುವಂಥ ವಾಲ್. ಈ ವಾಲ್ಗೆ ನಾವು ವೆರಿ ಸಿಂಪಲ್ ಆ್ಯಂಡ್ ಮಿನಿಮಲ್ ಬಜೆಟಲ್ಲಿ PVC ಟ್ರಿಮ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ವಾಲ್ ಕಲರ್ ಕೂಡ ಸೇಮ್ ಎಲ್ಲ ಒಂದೇ ರನ್ ಮಾಡಿದ್ದೀವಿ. ಆ್ಯಂಡ್ ಒಂದೇ ಒಂದು ವಾಲ್ ಲೈಟ್ ಕೊಟ್ಟಿದ್ದೀವಿ. ಅಪಾರ್ಟ್ಮೆಂಟ್ ಆಗಲಿ ಕಟ್ಟಡ ಆಗಲಿ ಎಲ್ಲರ ತಲೆಯಲ್ಲಿರೋ ಕ್ವಶನ್ನು ಒಂದೇ, ಪೂಜಾ ರೂಮ್ ಎಲ್ಲಿಡಬೇಕು, ಪೂಜಾ ರೂಮ್ ಎಲ್ಲಿಡಬೇಕು ಅಂತ. ಎಸ್, ಯಾವುದೇ ಕಟ್ಟಡ ಆದರೂ ಯಾವುದೇ ಅಪಾರ್ಟ್ಮೆಂಟ್ ಆದರೂ ಪೂಜಾ ರೂಮು ಅದಕ್ಕೆ ಆದ ಜಾಗ ತಗೊಳುತ್ತೆ. ಅಂತಂದರೆ ವಾಸ್ತು ಪ್ರಕಾರ ಎಲ್ಲಿ ಪ್ಲೇಸ್ ಮಾಡಬೇಕು ನಾವು ಅಲ್ಲೇ ಪ್ಲೇಸ್ ಮಾಡ್ತೀವಿ. ಈ ಅಪಾರ್ಟ್ಮೆಂಟಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಈ ಪೂಜಾ ರೂಮ್ನ ಒಂದು ಕ್ಯೂಟಾಗಿ ಕಾಂಪ್ಯಾಕ್ಟಾಗಿ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಈ ಪೂಜಾ ರೂಮ್ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಟಿವಿ ಯೂನಿಟ್ಗೆ ಅಟ್ಯಾಚ್ ಆಗಿದೆ. ಸೊ ಬೇಸಿಕಲಿ ಡಬಲ್ ಡೋರ್ ಕೊಟ್ಟಿದ್ದೀವಿ. ಡಬಲ್ ಡೋರಲ್ಲಿ ನಿಮಗೆ ದೇವ್ರ ಫೋಟೋ ಆಲ್ರೆಡಿ ಪ್ಲೇಸ್ ಮಾಡ್ತಾ ಇದ್ದಾರೆ. ಇದು ಬಂದು ನಿಮಗೆ ಮಾರ್ಬಲ್ ಪ್ಲೇಸ್ ಮಾಡಿದ್ದೀವಿ. ಇಲ್ಲಿ ಬಂದು ನಿಮಗೆ ಮಾರ್ಬಲ್ ಶೀಟ್ ಹಾಕಿದ್ದೀವಿ. ಆ್ಯಂಡ್ ಆಲ್ ದ ಅದರ್ ಸೈಡ್ಸ್ ವಿ ಹ್ಯಾವ್ ಗೋನ್ ಫಾರ್ ಅ ವುಡನ್ ಫಿನಿಶ್ ಲ್ಯಾಮಿನೇಟ್ಸ್. ಆ್ಯಂಟಿಕ್ ಫಿನಿಶ್ ಪೀಕಾ ಕೊಟ್ಟಿದ್ದೀವಿ. ಆ್ಯಂಡ್ ಫ್ಲೂಟೆಡ್ ಗ್ಲಾಸ್ ಕೊಟ್ಟಿದ್ದೀವಿ. ಆ್ಯಂಡ್ ದೇವ್ರ ಮನೆ ಅಂದಾಗ ಬೆಲ್ ಈಸ್ ಆಲ್ಸೋ ಮಸ್ಟ್ ಅಂಡ್ ಶುಡ್. ದೇವ್ರ ಮನೆಗೆ ಬೆಲ್ಸ್ ಕೂಡ ಕೊಟ್ಟಿದ್ದೀವಿ. ದಿಸ್ ಈಸ್ ಅ 5 ಫೀಟ್ ಪ್ಯಾಸೇಜ್. ನನ್ನ ಲೆಫ್ಟ್ಗೆ 1 ರೂಮ್ ಇದೆ, ರೈಟ್ಗೆ 2 ರೂಮ್ ಇದೆ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಮಾಸ್ಟರ್ ಬೆಡ್ರೂಮ್. ಎಸ್, ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್. ಈ 3 BHK ಫ್ಲಾಟಲ್ಲಿ ಇದು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ನಾವು ಅವರಿಗೆ ಒಂದು ಕ್ವೀನ್ ಸೈಜ್ ಕಾಟು ಆ್ಯಂಡ್ ಆಲ್ಸೋ ಒಂದು ಫುಲ್ ಲೆಂತ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಗಿವನ್ ದೆಮ್ ಒಂದು ಕ್ಯೂಟ್ ಡ್ರೆಸ್ಸಿಂಗ್ ಯೂನಿಟ್. ಈ ಮಾಸ್ಟರ್ ಬೆಡ್ರೂಮ್ ಬಂದು ನಿಮಗೆ 10 ಅಡಿಗೆ 11 ಅಡಿ ಇದೆ. 11 ಅಡಿ ಫುಲ್ ಲೆಂತ್ ನಾವು ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಒಂದು ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದೀವಿ. ಆ್ಯಂಡ್ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಹೆಡ್ ಬೋರ್ಡ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಈ ರೂಮಲ್ಲಿ ನೀವು ಕಲರ್ ಪ್ಯಾಲೆಟ್ ನೋಡಿದ್ರೆ ವುಡ್ ವೈಟ್ ಥೀಮಲ್ಲಿ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಹೆಡ್ ಬೋರ್ಡ್ಗೆ ಗ್ರೇ ಕಲರ್ ಪ್ಯಾಲೆಟ್ನ ಆ್ಯಡ್ ಮಾಡಿದ್ದೀವಿ. ಅಂದರೆ ಎಲ್ಲ ಒಂದಕ್ಕೊಂದು ಜೆಲ್ಲಾಗಿ ಚೆನ್ನಾಗಿ ಕಾಣೋ ಥರ. ಎಸ್, ಮಾಸ್ಟರ್ ಬೆಡ್ರೂಮ್ ಮುಗಿತು. ಇದು ಬಂದು ನಿಮಗೆ ಒಂದು ಡೈನಿಂಗ್ ಹಾಲ್. ಅಂದರೆ ನಾವು ಏನು ಅವಾಗಲೇ ಮೆನ್ಷನ್ ಮಾಡಿದ್ದೆ, ಒಂದು ಓಪನ್ ಪ್ಯಾಸೇಜಲ್ಲಿ ಡೈನಿಂಗ್ ಹಾಲ್ ಮಾಡೋ ಥರ ಮಾಡಿದ್ದಾರೆ ಈ ಅಪಾರ್ಟ್ಮೆಂಟಲ್ಲಿ. ಆ್ಯಂಡ್ ದಿಸ್ ಈಸ್ ಯುವರ್ ಮಿರರ್ ಯೂನಿಟ್. ಒಂದು ಕಾಮನ್ ಸಿಂಕ್ ಏರಿಯಾ. ಕಾಮನ್ ಸಿಂಕ್ ಏರಿಯಾದಲ್ಲಿ ತುಂಬ ಮಿನಿಮಲಿಸ್ಟಿಕ್ ಆಗಿ ಮಿರರ್ ಲೈಟು, ಒಂದು ಮಿರರು ಆ್ಯಂಡ್ ಆಲ್ಸೋ ನಮ್ಮ ಕಡೆಯಿಂದ ಅವರಿಗೆ ಡಿಸೈನರ್ ಸಿಂಕು ಗ್ರನೈಟ್ ಕೂಡ ಪ್ಲೇಸ್ ಮಾಡಿದ್ದೀವಿ, ವಿಚ್ ಇಸ್ ರಿಯಲಿ ಕ್ಯೂಟ್. ಒಂದು ಮೇಜರ್ ಸಫಿಷಿಯೆಂಟ್ ಯೂಸ್ ಆಗೋ ಥರ ನಾವು ಅವರಿಗೆ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ಒಂದು ಸ್ಟೋರೇಜ್ ಯೂನಿಟ್ ಕೂಡ ಕೊಟ್ಟಿದ್ದೀವಿ. ಸೊ ಮಾಸ್ಟರ್ ಬೆಡ್ರೂಮ್ ಆಯಿತು, ಹಾಲು TV ಯೂನಿಟ್ ಎಲ್ಲ ಮುಗೀತು. ಆ್ಯಂಡ್ ಐ ನೋ ಯು ಪೀಪಲ್ ಆರ್ ವೇಟಿಂಗ್ ಫಾರ್ ಕಿಚನ್ ಹೆಂಗೆ ಬರುತ್ತೆ ಅನ್ನೋ ತುಂಬ ವೆಯ್ಟ್ ಮಾಡ್ತಿರ್ತೀರಾ. ಬಟ್ ಕಿಚನ್ನ ನಾವು ಲಾಸ್ಟಲ್ಲಿ ತೋರಿಸ್ತೀವಿ. ಬನ್ನಿ ನೆಕ್ಸ್ಟ್ KPRಗೆ ಹೋಗೋಣ. KPR ಅಂತ ಅಂದರೆ ಕಿಡ್ಸ್ ಬೆಡ್ರೂಮ್. ಓಕೆ, 1 ನಿಮಿಷ. ಇದು ಬಂದು ನಮ್ಮದು ಬುಕ್ ಶೆಲ್ಫ್. ಎಸ್, ಆ್ಯಕ್ಚುಲಿ ಈ ಫೋಟೋ ಬಂದು ಈ ಮನೆ ಮಗು ತೋರಿಸಿದ್ದು ನನಗೆ. ಶಿ ಈಸ್ ಸ್ಟಡಿಂಗ್ ಆರ್ 10th ಸ್ಟ್ಯಾಂಡರ್ಡ್. ಶಿ ಈಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್. ಅದಕ್ಕೆ ಸರ್ ನನಗೆ ಬುಕ್ಸ್ನ ಸ್ಟೋರೇಜ್ ಮಾಡೋದಕ್ಕೆ ಒಂದು ಯೂನಿಕ್ ಆಗಿರೋ ಡಿಸೈನ್ ಬೇಕು, ತುಂಬ ಜಾಸ್ತಿ ಕೂಡ ನಾನು ಸ್ಟೋರೇಜ್ ಮಾಡಬೇಕು ಅಂತ ಹೇಳಿದರು. ಆ್ಯಂಡ್ ಶಿ ಶೋಡ್ ಅಸ್ ದಿಸ್ ಫೋಟೋ ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್ ಇನ್ ಅ ವೆರಿ ಗುಡ್ ವೇ. ಲೆಟ್ಸ್ ಗೆಟ್ ಇನ್ ಟು ಕಿಡ್ಸ್ ಬೆಡ್ರೂಮ್. ಕಿಡ್ಸ್ ಬೆಡ್ರೂಮ್ ಸೈಜು ಜಸ್ಟ್ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಎಸ್, ಆಬ್ವಿಯಸ್ಲಿ ನಾನು ಹೇಳಿರ್ತೀನಿ ಇವಾಗ. ಈ ಕಿಡ್ಸ್ ಬೆಡ್ರೂಮ್ದು ಸೈಜ್ ಬಂದು ನಿಮಗೆ 10x10 ಅಂದರೆ 10 ಅಡಿಗೆ 10 ಅಡಿ. ಈ 10 ಅಡಿಗೆ 10 ಅಡಿ ಜಾಗದಲ್ಲಿ ನಾವು ಏನೇನೆಲ್ಲ ಅಚೀವ್ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ಹೌದು, 10 ಅಡಿಗೆ 10 ಅಡಿ ಜಾಗದಲ್ಲಿ ನಾವು ಅವ್ರಿಗೆ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಸ್ಪೇಸ್ ಕೊಟ್ಟಿದ್ದೀವಿ. ಆ್ಯಂಡ್ ಒಂದು ಚಿಕ್ಕದು ಸ್ಟಡಿ ಟೇಬಲ್ ಕೂಡ, ಅಂದರೆ ಒಂದು ಅಟ್ಯಾಚ್ಡ್ ವಿತ್ ವಾರ್ಡ್ರೋಬ್ ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ. ಆ್ಯಂಡ್ ಅಲ್ಲಿ
ಒಂದು ಓಪನಬಲ್ ವಾರ್ಡ್ರೋಬ್ ಇದೆ, ಒಂದು ಮಿರರ್ ಎಂಡ್ ಕೂಡ ಇದೆ. ಆ್ಯಂಡ್ ಸ್ವಲ್ಪ ಕನ್ಫೈನ್ಡ್ ಸ್ಪೇಸ್ ಇರೋದ್ರಿಂದ ಸೀಲಿಂಗ್ ಫ್ಯಾನ್ಗೆ ಬಂದು ನಾವು ಒಂದು ಕ್ಯಾಬಿನ್ ಫ್ಯಾನ್ನ ಅವ್ರಿಗೆ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ವುಡನ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಆ್ಯಂಡ್ ಇದೆಲ್ಲ ನಿಮಗೆ ಕಿಡ್ಸ್ ಬೆಡ್ರೂಮ್ ಥೀಮಲ್ಲಿ ಒಂದು ಟೀಕುಡ್ ಆ್ಯಂಡ್ ಆಲ್ಸೋ ಬ್ಲೂ ಕಲರ್ ಥೀಮಲ್ಲಿ ರನ್ ಮಾಡಿದ್ದೀವಿ. ಎಸ್, ತುಂಬ ಜನ ನೋಡ್ತಾನೆ ಇದ್ದೀರಾ ಏನಿದು ಅನ್ಕೋತಾ ಇರ್ತೀರಾ. ಎಸ್, ದಿಸ್ ಈಸ್ ಬಂಕರ್ ಬೆಡ್ ಕಾನ್ಸೆಪ್ಟು. ಬಂಕರ್ ಬೆಡ್ ಕಾನ್ಸೆಪ್ಟ್ ಅಂದರೆ ಕೆಳಗೊಬ್ಬರು ಮೇಲೊಬ್ಬರು ಮಲ್ಕೊಳ್ಳೋ ಥರ. ಕೆಳಗಡೆ ಬಂದು ನಿಮಗೆ ಆಲ್ಮೋಸ್ಟು 5 feet ವಿಡ್ತ್ ಇದೆ. ಆ್ಯಂಡ್ ಮೇಲ್ಗಡೆ ನಿಮಗೆ 3.5 feet ವಿಡ್ತ್ ಕೊಟ್ಟಿದ್ದೀವಿ. ಆ್ಯಂಡ್ ಬೋತ್ ದ ಸೈಡ್ಸ್ ಕುಷನ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಬ್ಬರು ಮಕ್ಕಳಿರೋದ್ರಿಂದ ಈ ಜಾಗದಲ್ಲಿ ಇಬ್ರಿಗೂ ಮಲ್ಕೊಳ್ಳೋ ಥರ ನಾವು ಜಾಗನ ಅಚೀವ್ ಮಾಡಿದ್ದೀವಿ. ಇದು ಬಂದು ನಮ್ಮದು ಗೆಸ್ಟ್ ಬೆಡ್ರೂಮ್. ಬಟ್ ಆ್ಯಕ್ಚುಲಿ ಗೆಸ್ಟ್ ಬೆಡ್ರೂಮಲ್ಲಿ ನಾವೇನು ಮಾಡಿಲ್ಲ. ಎಲ್ಲರ ಮನೇಲಿ ಇರೋ ಥರ ಎಕ್ಸಿಸ್ಟಿಂಗ್ ಕಾಟ್ ಇರುತ್ತೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ದೇರ್ ಓನ್ ವಾರ್ಡ್ರೋಬ್. ಸೊ ಬೇಸಿಕಲಿ ಈ ರೂಮ್ ನಾವೇನು ಮಾಡಿಲ್ಲ. ಮಾಡಿರೋಂಥದ್ದು ತೋರಿಸ್ತೀನಿ ಬನ್ನಿ. ಒಂದು ಬ್ಯೂಟಿಫುಲ್ ಕ್ರಾಫ್ಟೆಡ್ ಕಿಚನ್. ಹೌದು, ಈ ಪ್ರಾಜೆಕ್ಟಲ್ಲಿ ನಾವು ಕಿಚನ್ನ ಬಂದು ನಿಮಗೆ ಅಕ್ರಲಿಕ್ ಕಿಚನ್ ಮಾಡಿದ್ದೀವಿ. ಅದು ಬಂದು ನಿಮಗೆ ಬ್ಲೂ ಕಲರ್ ಮಾಡಿದ್ದೀವಿ. ಆ್ಯಂಡ್ ಈ ಜಾಗ ನನ್ನ ಎಡಭಾಗಕ್ಕೆ ಏನು ನೋಡ್ತಿದ್ದೀರಾ, ಇದು ಬಂದು ನಿಮಗೆ ಫ್ರಿಡ್ಜ್ ಇಡೋಂಥ ಜಾಗ. ಆ್ಯಂಡ್ ದಿಸ್ ಈಸ್ ಯುವರ್ ಎಲ್ ಶೇಪ್ಡ್ ಕೌಂಟರ್ ಸ್ಪೇಸ್. ಎಲ್ ಶೇಪ್ಡ್ ಕೌಂಟರ್ ಸ್ಪೇಸಲ್ಲಿ ಸಿಂಕಿಗೆ ಸಪ್ರೇಟ್ ಜಾಗ ಇದೆ. ಆ್ಯಂಡ್ ಚಿಮ್ನಿ ಸಪ್ರೇಟ್ ಜಾಗ ಇದೆ. ಆ್ಯಂಡ್ ಆಲ್ಸೋ ಹಾಬ್ಗಿದೆ. ಆ್ಯಂಡ್ ಟ್ಯಾಂಡಮ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ವಿತ್ ಕಟರಿ ಟ್ರೇಸ್. ಸಾಫ್ಟ್ ಕ್ಲೋಸ್ ಇದೆ. ಆಲ್ ಇನ್ ಆಲ್ ಗ್ರನೈಟ್ ಜೊತೆಗೆ ವಾಲ್ ಟೈಲ್ಸ್ ಕೂಡ ನಾವೇ ಪ್ರೊವೈಡ್ ಮಾಡಿದ್ದೀವಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮಲ್ಲಿದೆ. ಮೊರಕಾನ್ ಥೀಮ್ ಅಂತ ಕರೀತಾರೆ ಅದನ್ನು. ಎಸ್, ತುಂಬ ಜನ ಗೆಸ್ ಮಾಡ್ತಿರ್ತೀರಾ ಅನಿಲ್ ಎಷ್ಟಿರುತ್ತೆ ಕಿಚನ್ನು ಡೈಮೆನ್ಷನ್ ಇದ್ರದ್ದು ಅಂತ. ಆ್ಯಕ್ಚುಲಿ ಈ ಡೈಮೆನ್ಷನ್ ಬಂದು 9 feetಗೆ 12 feet ಇದೆ. ಅಂದರೆ ಹಿಂಗೆ 12 feet ಇದೆ, ಹಿಂಗೆ 9 feet ಇದೆ ನಿಮಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಅಚೀವ್ ಮಾಡೋಕ್ಕಾಗಿದೆ. ಆ್ಯಂಡ್ ಆಲ್ಸೋ ಕಿಚನಲ್ಲಿ ನಿಮಗೆ ಇಲ್ಲಿ ಬಂದು ನಿಮಗೆ ಎಲೆಕ್ಟ್ರಿಕಲ್ ಯೂನಿಟ್ ಅಂತ ಒಂದು ಪ್ರೊವೈಡ್ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಕ್ಯಾಮ್ರಾಮನ್ ಹಿಂಗೆ ಬರಬೇಕು, ಪ್ಯಾನ್ ಮಾಡಬೇಕು. ಇದೊಂದು ನಿಮಗೆ ಮಿಕ್ಸಿ ಯೂಸ್ ಮಾಡೋ ಥರ ಒಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಕೂಡ ಒಂದು ಓವೆನ್ ಇಡೋದಕ್ಕೆ ಪ್ರೊವೈಡ್ ಮಾಡಿದ್ದೀವಿ, ಒಳಗಡೆ ಕನ್ಸಿಲ್ಡ್ ಆಗೋ ಥರ. ಆ್ಯಂಡ್ ಇದು ಬಂದು ನಿಮಗೆ ಪ್ಯಾಂಟ್ರಿ ಯೂನಿಟ್. ಎವ್ರಿಥಿಂಗ್ ಇಸ್ ಸಾಫ್ಟ್ ಕ್ಲೋಸ್. ಪ್ಯಾಂಟ್ರಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇದು ಬಂದು ನಿಮಗೆ ಒಂದು ಮಿನಿಮಲ್ ಕ್ರಾಕ್ರಿ, ಒಂದು ಓಪನ್ ಶೆಲ್ಫ್ ಥರ ವಿತ್ LED ಲೈಟ್ಸ್ ಇದೆ. ಆ್ಯಂಡ್ ಆಲ್ಸೋ ಒಂದು ಪ್ರೊಫೈಲ್ ಡೋರ್ ಕೂಡ ಇದೆ. ಐ ಹೋಪ್ ಕಲರ್ ಕಾಂಬಿನೇಷನ್ಸ್ ಆಗಲಿ, ನಾವು ಮಾಡಿರೋ ಕೆಲಸ ಆಗಲಿ, ಆ್ಯಂಡ್ ಆಲ್ಸೋ ನಮ್ಮದು ಒಂದು ಥೀಮ್ ಪ್ಯಾಲೆಟ್ ಏನಿದೆ ಇದೆಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್ಸೋ ಇನ್ ಯೂಟ್ಯೂಬ್ಸ್. ಇದೇ ಥರ ಹೋಮ್ ಟೂರ್ಸ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಲು ಆ್ಯಂಡ್ ಆಲ್ಸೋ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ದಿಸ್ ಈಸ್ ನಾಟ್ ಜಸ್ಟ್ ಅ ಕನ್ಕ್ಲೂಷನ್, ದಿಸ್ ಈಸ್ ಜಸ್ಟ್ ಅ ಬಿಗಿನಿಂಗ್. ಶ್ರದ್ಧೆ, ನಿಷ್ಠೆ ಹಾಗೂ ಗುಣಮಟ್ಟದ ಕನ್ಸ್ಟ್ರಕ್ಷನ್ಗೆ ಗೃಹ. ಆ್ಯಂಡ್ ಇಲ್ಲಿಗೆ ಈ 3 BHK ಅಪಾರ್ಟ್ಮೆಂಟ್ ಹೋಮ್ ಟೂರು ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.